ರಕ್ಷಣೆಗಾಗಿ ಎಸ್ಪಿ ಅವರ ಮೊರೆ ಹೋದ ಪ್ರೇಮಿಗಳು. ಶಿವಮೊಗ್ಗದ ಪ್ರೇಮಿಗಳಿಬ್ಬರು ಪ್ರೀತಿಸಿ ಮದುವೆಯಾಗಿ ಹುಡುಗಿಯ ಕಡೆಯವರ ಮೇಲಿನ ಭಯದಿಂದಾಗಿ ತಮಿಳುನಾಡಿಗೆ ತೆರಳಿದ್ರು. ಅಲ್ಲೂ ಅವರನ್ನು ಕಾಡಿದ ಅಭದ್ರತೆಗೆ ಹೆದರಿ ಇಂದು ಶಿವಮೊಗ್ಗ ಎಸ್ಪಿ ಅವರ ಕಚೇರಿ ಬಾಗಿಲನ್ನ ಬಡಿದಿದ್ದಾರೆ. ಶಿವಮೊಗ್ಗ ನಗರದ ವಾಸಿ ಗೋಪಿನಾಥ್ ಹಾಗೂ ಅಮೃತ ಎಂಬ ಇಬ್ಬರು ಯುವಕ ಯುವತಿಯರು ಪರಸ್ಪರ ಪ್ರೀತಿಸಿ ಮೆಚ್ಚಿ ಮದುವೆಯಾಗಿದ್ರು. ಪ್ರೀತಿ ಅಂದಮೇಲೆ ವಿಲನ್ಸ್ ಇರೋದು ಸಹಜ. ಇವರ ಪ್ರೀತಿಯಲ್ಲೂ ವಿಲನ್ಗಳ ರೂಪದಲ್ಲಿ ಹುಡುಗಿಯ ಮನೆಯವರು ಇವರನ್ನ ಕಾಡಿದ್ದಾರೆ. ಹೇಗೋ ತಮಿಳುನಾಡಿನಿಂದ ಶಿವಮೊಗ್ಗಕ್ಕೆ ಬಂದ ಈ ಜೋಡಿ ಹಕ್ಕಿಗಳು ರಕ್ಷಣೆ ಕೊಟ್ಟು ಬದುಕಲು ಅವಕಾಶವನ್ನ ಮಾಡಿಕೊಡಿ ಎಂದು ಎಸ್ಪಿ ಅವರ ಕಚೇರಿಯನ್ನ ಬಡಿದಿದ್ರು. ಬನ್ನಿ ಇವರ ಲವ್ ಜರ್ನಿ ಹೇಗಿತ್ತು ಅಂತ ಅವರ ಮಾತಲ್ಲೇ ಕೇಳೋಣ. ನನ್ನ ಹೆಸರು ಅಮೃತ ಅಂತ ಹೇಳಿಬಿಟ್ಟು, ಇವ್ರು ನಮ್ಮ ಹಸ್ಬೆಂಡ್ ಗೋಪಿನಾಥ್ ಅಂತ. ನಾವಿಬ್ಬರು ಒಂದೇ ಏರಿಯಾದಲ್ಲಿರೋದು, ವಿನೋಬ್ ನಗರ, ಕಾಶಿಪುರ, ತಮಿಳ್ ಕ್ಯಾಂಪ್ ರೋಡ್ ಅಂತ ಇದೆ. ಅಲ್ಲಿ 7 ವರ್ಷದಿಂದ ಇಷ್ಟಪಡ್ತಾಯಿದ್ವಿ ಇಬ್ಬರು. ಮನೇಲೆಲ್ಲ ಸ್ವಲ್ಪ ಗೊತ್ತಿತ್ತು, ಅಪೋಸ್ ಮಾಡ್ತಾಯಿದ್ರು. ಲವ್ ಮಾಡ್ಬೇಕಾದ್ರೆ ಸುಮಾರು ಸತಿ ಇವ್ರಿಗೆಲ್ಲ ತೊಂದರೆ ಎಲ್ಲ ಕೊಟ್ಟಿದ್ದಾರೆ. ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್, ಅಪ್ಪ ಅಮ್ಮ ಅಲ್ಲ, ಫ್ಯಾಮಿಲಿ ಫ್ರೆಂಡ್ಸು. ನಮ್ಮ ಗೌತಮ್ ಅಂತ ಒಬ್ಬರು ಅಣ್ಣ ಇದ್ದಾರೆ, ಅವರು, ಆಮೇಲೆ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಸರ್ ಇದ್ದಾರೆ, ಅವರು ಎಲ್ಲ ಸ್ವಲ್ಪ ತುಂಬ ಲವ್ ಮಾಡ್ಬೇಕಾದ್ರೆ ತುಂಬ ಥರ ಇವ್ರಿಗೆ ಹೋಗಿ ತೊಂದರೆ ಕೊಡೋದು, ಕೆಲಸ ಮಾಡೋ ಜಾಗದಲ್ಲಿ ಆ ಥರ ಎಲ್ಲ ಮಾಡಿದ್ದಾರೆ. ನಾವು ಈ 15ನೇ ತಾರೀಕು, ಆಗಸ್ಟ್ 15ಕ್ಕೆ ಮದುವೆ ಆದ್ವಿ. ಮದುವೆ ಆಗಿ ವಿಷಯ ಎಲ್ಲ ಅವ್ರಿಗೆ ಗೊತ್ತಾಯಿತು ಮದುವೆ ಆಗಿದ್ದು. ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ, ತಮಿಳ್ನಾಡಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ವಿ. FIR ಆಯಿತು. ಎಲ್ಲ ಅವರೆಲ್ಲ ನೀಟಾಗಿ ಸಪೋರ್ಟಾಗಿ ಚೆನ್ನಾಗೇ ಮಾತಾಡಿದ್ರು ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ಒಂದು 2 ತಿಂಗಳು ರೀಸೆಂಟಾಗಿ 1 ವೀಕ್ ಬ್ಯಾಕಲ್ಲಿ ಅವ್ರು ಬಂದರು, ಅಪ್ಪ ಅಮ್ಮ ಎಲ್ಲ ಅಲ್ಲಿ ಬಂದರು. ಬಂದು ಒಂಥರ ಅವ್ರು ಪೊಲೀಸ್ ಸ್ಟೇಷನ್ನ ಫುಲ್ಲಿ ಫೈನಾನ್ಷಿಯಲಿ ಬುಕ್ ಮಾಡಿಬಿಟ್ರು. ಅಂದರೆ ತುಂಬ ಥರ ಅವರು ಪೊಲೀಸ್ಗಳು ಅವ್ರ ಕಡೆ ವಾಲ್ಬಿಟ್ರು. ಅದೇನಾಯಿತೋ ಏನೋ ಅಲ್ಲಿ ಗೊತ್ತಿಲ್ಲ. ಅದಕ್ಕೆ ಮೇಲೆ ನಮ್ಮ ಹತ್ರ ಒಂಥರ ರೂಡಾಗಿ ಮಾತಾಡೋದು, ಬನ್ನಿ ಇಲ್ಲಿ ನೋಡ್ಕೊಳ್ಳೋಣ ಮಾತಾಡೋಣ ಅಂದರೆ ಅವ್ರು ಮಾತಾಡೋ ವೇನೇ ಬೇರೆ ಥರ ಇತ್ತು. ನಮಗೆ ಭಯ ಆಗಿಬಿಡ್ತು. ಬೇಡ, ನಾವು ಅಷ್ಟು ದೂರ ಹೋಗಿದ್ದೆ ನಮಗೆ ಸೇಫ್ಟಿ ಬೇಕು ಅಂತ ಹೇಳ್ಬಿಟ್ಟು. ಅವ್ರು ಅಲ್ಲೂ ಬಂದು ತೊಂದರೆ ಕೊಡ್ತಿರೋದಕ್ಕೆ ತುಂಬ ಹಿಂಸೆ ಅನ್ನಿಸ್ತು. ಬೇಡ, ನಮ್ಮೂರಿಗೆ ಬರೋಣ ಅಂತ ಹೇಳ್ಬಿಟ್ಟು ತುಂಬ ಕಷ್ಟಪಟ್ಕೊಂಡು, ಗೊತ್ತಿಲ್ಲದೆ ಅವ್ರ ತುಂಬ ಅಂದರೆ ತುಂಬ ಕಷ್ಟಪಟ್ಕೊಂಡು ಬಂದ್ವಿ ಇಲ್ಲಿ ತನಕ. ಈಗ ಇಲ್ಲಿ SP ಆಫೀಸಲ್ಲಿ ನಮಗೆ ಸೇಫ್ಟಿ ಬೇಕು, ನಮಗೆ ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ತುಂಬ ಥರ ತೊಂದರೆ ಕೊಟ್ಟರು. ಎಜುಕೇಷನ್ ಡ್ರಾಪ್ ಆಯಿತು. ನನ್ನ ಪ್ರೂಫೆಲ್ಲ ಲಾಕೆಲ್ಲ ಅವರೇ ಲಾಕ್ ಮಾಡಿ ಇಟ್ಕೊಂಬಿಟ್ರು. ರಿಜಿಸ್ಟ್ರಾಗೂ ಇಲ್ಲ. ಎಲ್ಲರ ಹತ್ರ ಅಲ್ಲಿ ಎದುರಾಕೊಂಡು ನಿಂತ್ಕೊಂಡು ಏನು ಎತ್ತ ಅಂತ. ಈಗ ಏನು ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ಅವ್ರು ಫೈನಾನ್ಷಿಯಲಿ ಎಲ್ಲ ಚೆನ್ನಾಗಿದ್ದಾರೆ. ತುಂಬ ರೂಡಾಗಿ ಬಿಹೇವ್ ಮಾಡೋದು, ಇವ್ರ ಫ್ಯಾಮಿಲಿ ಹತ್ರ ಎಲ್ಲ ಒಂಥರ ಮಾತಾಡೋದು. ಮದುವೆ ಆದಮೇಲೆ ಇದು ರೂಡಾಗಿ ಮಾತಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಪೊಲೀಸಿಂದ ಆಗಲಿ ಅಥವಾ ಬೇರೆ 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 ಲೋಕಲಾಗಿ ಇಲ್ಲೀಗಲಾಗಿ ತುಂಬ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಥರ ಎಲ್ಲ ತೊಂದರೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಮಗೆ ಸೇಫ್ಟಿ ಬೇಕು, ನಮಗೆ ರಕ್ಷಣೆ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ನಾವು ಯಾವ ಉದ್ದೇಶದಿಂದ ಯಾರಿಗೆ ನೋಯಿಸ್ಬೇಕು ಅಂತ ಆಗಲಿ, ನಾವು ಫಸ್ಟ್ ಸೇಫ್ಟಿಯಾಗಿರ್ಬೇಕು. ನಮ್ಮೂರಲ್ಲಿ ನಾವು ಒಂದು ಫ್ರೀಡಮಾಗಿ ಓಡಾಡಂಗಿರಬೇಕು. ಅದಕ್ಕೋಸ್ಕರ ಇಲ್ಲಿ ಬಂದು ಇಲ್ಲ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ. ಈಗ ಹೋಗಿ SP ಆಫೀಸ್ ಹತ್ರ ಮಾತಾಡಬೇಕು. ಇಲ್ಲ ಸ್ಟಾರ್ಟಿಂಗ್ ಈಗ ಪೊಲೀಸ್ ಸ್ಟೇಷನಲ್ಲೆಲ್ಲ ಏನು ನಾವು ಅವ್ರಿಗೆ ಸಿಗಲೂ ಇಲ್ಲ. ಯಾಕಂದರೆ ನಮ್ದು ಇನ್ನೂ ರಿಜಿಸ್ಟ್ರ್ ಬೇರೆ ಆಗಿರಲಿಲ್ಲ. ಪ್ರೂಫ್ ಎಲ್ಲ ಲಾಕ್ ಆಗಿತ್ತು. ಅದಕ್ಕೋಸ್ಕರ ಅಲ್ಲಿ ಅವ್ರು ಕರೆದ್ರು. ಅಂದರೆ ಅವ್ರು ಮಾತಾಡೋ ವೇಯಲ್ಲಿ ನಮಗೆ ಗೊತ್ತಾಯ್ತು ಅವ್ರು ಯಾವ ರೀತಿ ಮಾತಾಡ್ತಿದ್ದಾರೆ ರೂಡಾಗಿ. ಬನ್ನಿ ನೋಡ್ಕೊಳ್ಳೋಣ ಬನ್ನಿ ಅಂದರೆ ಅವರು ನಮ್ಮ ಅಪ್ಪ ಅಮ್ಮನಿಗೆ ಆ ಕಡೆ ಆಗಿ ಸಪೋರ್ಟಿವ್ ಆಗಿ ನಿಂತು ಮಾತಾಡೋಕ್ಕೆ ಶುರು ಮಾಡಿದ್ರು.
ಇಲ್ಲ ಇಲ್ಲ ಸರ್, ಆಗಿಲ್ಲ ಸರ್. ನಾನು ಸೆಕೆಂಡ್ ಇಯರ್ BSc ಮಾಡ್ತಾಯಿದ್ದೆ, ಡ್ರಾಪ್ ಮಾಡಿದೆ. ಸಹ್ಯಾದ್ರಿಲೇ ಓದ್ತಾ ಇದ್ದಿದ್ದು. ಬ್ಯಾಕ್ಗ್ರೌಂಡ್ ಅಪ್ಪ ಅಮ್ಮ, ನಾನು, ತಂಗಿ ಇದ್ದಾರೆ ನನಗೊಬ್ಬರು, ಅವರು PU ಓದ್ತಾ ಇದ್ದಾರೆ ಅಷ್ಟೇ. ಅಪ್ಪ ಮೇಸ್ತ್ರಿ, ಬಿಲ್ಡಿಂಗ್ ಕಾಂಟ್ರಾಕ್ಟರ್. ಅಮ್ಮ ನಮ್ಮದೇ ಶಾಪ್ ಇದೆ, ಹಾರ್ಡ್ವೇರ್ ಶಾಪ್ ಇದೆ, ಅಲ್ಲಿ ಇರ್ತಾರೆ. ನಮಗೆ ಇಂಟರ್ಕಾಸ್ಟ್ ಮ್ಯಾರೇಜು. ಅವರು ಮೊದಲಿಯರ್ಸು, ನಾವು ಲಿಂಗಾಯತ್ಸು. ಸ್ವಲ್ಪ ಪ್ರಾಬ್ಲಮ್ಮು. ಎಲ್ಲ ಥರ ಜಾತಿ, ಫೈನಾನ್ಷಿಯಲ್ ಆಗಿ ತುಂಬ ಮೇಲು ಕೀಳು ಅನ್ನೋ ಥರ ಮಾತಾಡೋ ಥರ ಅಂತ. ನಮಗೇನಿಲ್ಲ, ನಮಗೆ ಬದುಕಕ್ಕೆ ಬಿಟ್ಟರೆ ಸಾಕು. ನಾವು ಚೆನ್ನಾಗಿ ಬದುಕು ತೋರಿಸ್ತೀವಿ. ನಮಗೆ ಯಾರು ಜಿದ್ದಿಂದಾಗಲಿ ಏನಿಂದಾಗಲಿ ಏನು ಮಾಡಬೇಕು ಅಂತೀನಿ. ನಮಗೊಂದು ಸೇಫ್ಟಿಯಿಂದ ನಮ್ಮೂರಲ್ಲಿ ನಾವು ಬದುಕೋಂಗೆ ಒಂದು ನೀಟಾಗಿ ನಾವೊಂದು ಎಜುಕೇಷನಾರ ಆಗಲಿ ಏನೇ ಆಗಲಿ ಎಜುಕೇಷನಾಗಿ ಕಂಟಿನ್ಯೂ ಮಾಡೋಣ ಅಂತ ಅಂದರೆ ಪ್ರೂಫ್ ಎಲ್ಲ ಕಾಲೇಜಲ್ಲಿ ಲಾಕ್ ಮಾಡಿದ್ದಾರೆ. ಕಾಲೇಜಲ್ಲಿ ಅಪ್ಪ ಅಮ್ಮನ ಕರ್ಕೊಂಬಂದ್ರೇ ನೀನು ಕೊಡೋದು ಅನ್ನೋ ಥರ ಹೆಡ್ ಮೇಡಮ್ ಸೀಲ್ ಮಾಡಿ ಕಳಿಸಿದ್ದಾರೆ. ಈಗ ನನಗೀಗ 21 ಆಗಿದೆ. ನನ್ನ ಪ್ರೂಫ್, ನನ್ನ ಪ್ರೂಫ್ ನನ್ನ ಹತ್ರ ಇರೋವಂಥ ಇದಿದೆ. ನಾನು ಹೋಗಿ ಕೇಳೋ ಅಂಥ ಅಧಿಕಾರನೂ ನನಗಿದೆ ಅಲ್ವೋ. ಮುಂದೆ ಏನೂ ಇಲ್ಲ. ಅದೇ ನಾವು ಇದೇ ಊರಲ್ಲಿ ಇರೋಕ್ಕೆ ಬಿಟ್ಟರೆ ಎಜುಕೇಷನ್ ಕಂಟಿನ್ಯೂ ಮಾಡ್ಕೊಂಡು ನಮ್ಮ ಜೀವನ ನಾವು ಅಂದ್ಕೊಂಡು ಇದ್ಕೊಂಡು ಹೋಗಿ ಎದುರಿಗೆ ಚೆನ್ನಾಗಿ ಬದುಕಿ ತೋರಿಸ್ಬೇಕು ಅನ್ನೋದೊಂದೇ ಇರೋದು. ನನ್ನ ಹೆಸರು ಗೋಪಿನಾಥ್ ಅಂತ ಹೇಳ್ಬಿಟ್ಟು. ನಾನು 7 ವರ್ಷದಿಂದ ಇಷ್ಟಪಡ್ತಾ ಇದ್ದೆ. ನನ್ನ ವೈಫ್ ಅಮೃತ ಅಂತ ಹೇಳ್ಬಿಟ್ಟು. ನಾವಿಬ್ಬರು ಒಂದೇ ಸ್ಥಳದಲ್ಲೇ ಇದ್ದಿದ್ದು. ಸಣ್ಣ ವಯಸ್ಸಿಂದನೂ ಪರಿಚಯ ಇತ್ತು, ಹಂಗೆ ಇಷ್ಟಪಟ್ವಿ. ಅವ್ರು ಲಿಂಗಾಯತ್ಸು, ನಮ್ಮ ಮೊದಲಿಯಾರು. ಪ್ರಾಬ್ಲಮ್ ಏನಂದರೆ ಅವ್ರ ತಂದೆ ತಾಯಿಗಿಂತ ಅವ್ರ ಸ್ನೇಹಿತರಾದವರು ಎಲ್ಲರೂ ನಾನಾ ರೀತಿ ನಾನು ಕೆಲಸ ಮಾಡೋ ಜಾಗದಲ್ಲಿ ಮನೇಲಿ ಬಂದು ಇದು ಮಾಡೋದು. ಸ್ವಲ್ಪ ಡಿಪಾರ್ಟ್ಮೆಂಟಲ್ಲೂ ಇದ್ದಾರೆ, ಒಬ್ಬರಿಬ್ಬರು ಮನೇಲೇ ತಾಯಿ ಬಂದು ವಯಸ್ಸಾದವರು, ಅಣ್ಣ ಒಬ್ರು ಇದ್ದಾರೆ, ಅಕ್ಕಂಗೆ ತಮಿಳ್ನಾಡು ಮದುವೆ ಮಾಡಿಕೊಟ್ಟಿದ್ದೀವಿ. ಅಲ್ಲೋಗಿ ಇಲ್ಲಿ ನಂಬಿಕೆ ಟೇಷನ್ ಅಂದರೆ ನಾವು ನಂಬೋದೇ ಪೊಲೀಸವ್ರನ್ನ. ಅಲ್ಲಿ ಬಂದು ನಾವು ನಿಂತು ಮಾತಾಡಬೇಕು. ಅವರೇ ಬಂದು ನನಗೆ ಇಂಡಿವಿಜುವಲಾಗಿ ಒಬ್ಬರು ಬಂದು ವ್ಯಕ್ತಿತ್ವ ಕೆಲವೊಂದು, ನಾವು ಎಜುಕೇಷನ್ ಇಲ್ಲ ಅಂದರೂ ಒಳ್ಳೆ ವ್ಯಕ್ತಿಗಳ ಜೊತೆ ಪಳಗಿದ್ದೀವಿ, ನಮಗೆ ಕೆಲವೊಂದು ವಿಷಯ ಗೊತ್ತಿರುತ್ತೆ. ಬಂದು ಇಂಡಿವಿಜುವಲಾಗಿ ಬಂದು ಹೊಡಿಯೋದು, ಮಧ್ಯರಾತ್ರಿ ಬಂದು ಮಾತಾಡೋದು. ಅಷ್ಟೊತ್ತಿಗೆಲ್ಲ ಅವ್ರಿಗೆ ಇದೇ ಇಲ್ಲ ಅಬ್ಜೆಕ್ಷನ್. ಅವ್ರು ಬಂದು ನಮ್ಮನ್ನು ಇಂಡಿವಿಜುವಲಾಗಿ ಇದು ಮಾಡೋಂಗೆ ಇಲ್ಲ. ಸುಮ್ಮನೆ ಎದುರಿಸೋದು, ನಾನಾ ರೀತಿ ಎದುರಿಸೋದು. ಹುಡುಗರು ಜಗಳ ಅಂತೇಳಿ ಅದು ಮಾಡಿಬಿಡ್ತೀನಿ, ಆ ಕೇಸ್ ಹಾಕ್ತೀನಿ, ಈ ಕೇಸ್ ಹಾಕ್ತೀನಿ. ನನಗೆ ಉಸಿರು ನನ್ನ ಕೈಯಲ್ಲಿ ಅಷ್ಟು ನಾಲೆಜ್ ಅವ್ರ ಹತ್ರ ಮಾತಾಡೋದು ಆ ಥರ ಯೋಚನೆಯೂ ಇಲ್ಲ. ಆ ರೋಡಲ್ಲಿ ಅವ್ರು ಓಡಾಡಿದ್ರೆ ನನಗೆ ಭಯ. ಈಗಲೂ ನನಗೆ ಇಲ್ಲಿ ಮಾತಾಡ್ಬೇಕಾದ್ರೆ ನಿಜ ಭಯ ಇದೆ. ಯಾಕಂದ್ರೆ ಹುಟ್ಟೂರಲ್ಲಿ ಇಲ್ಲಿ ಏನೂ ಆಗೋಲ್ಲ. ಟೇಷನಲ್ಲಿ ನಾನು ಬಂದು ವಿನೋಬ್ ನಗರ ಸಂಬಂಧಪಟ್ಟ ಟೇಷನ್ನೇ, ಅಲ್ಲೋ ಕಂಪ್ಲೇಂಟ್ ಕೊಡೋಣ ಅಂದರೆ ಇವ್ರು ಫೈನಾನ್ಷಿಯಲಾಗಿ ಚೆನ್ನಾಗಿದ್ದಾರೆ. ನಿಜವಾಗ್ಲೂ ನಾನು ಯಾರ ಮೇಲೂ ತಪ್ಪು ಹೇಳ್ತಾ ಇಲ್ಲ. ಆ ವಿಷಯ ಅವ್ರ ಕಡೆನೇ ಸಾಧಕವಾಗೋದು. ಅದರಿಂದ ನಾನು ನಮ್ಮ ಅಕ್ಕ ನಮ್ಮ ಭಾವನ ನಂಬಿ ತಮಿಳ್ನಾಡಿಗೆ ಕರ್ಕೊಂಡೋದೆ. ಅಲ್ಲಿ ಮದುವೆ ಆದೆ, ದೇವಸ್ಥಾನದಲ್ಲಿ ಮದುವೆ ಆದೆ. ಅಲ್ಲೋಗಿ ನಮ್ಮ ಸೇಫ್ಟಿಗೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟು FIR ಹಾಕಿಸ್ಕೊಂಡೆ ಮೈಲಾ ಟೇಷನಲ್ಲಿ. 2 ತಿಂಗಳವರೆಗೆ ಅವ್ರು ಏನೂ ಮಾಡಲಿಲ್ಲ. ಬಂದು ಮಾತಾಡೋರಾಗಿರಲಿ, ತಂದೆ ತಾಯಿ ಆಗಿರಲಿ, ಒಂದು ಕಾರಲ್ಲಿ ಬಂದು ಮಾತಾಡ್ತಾರೆ. 2 ತಿಂಗಳಾದಮೇಲೆ 3-4 ಕಾರಲ್ಲಿ ಬಂದರು. ಒಂದು ನಮ್ಮ ಅಕ್ಕನ ಮನೆ ಬಾಗಿಲಲ್ಲಿ, ಇನ್ನೊಂದು ಇನ್ನೊಂದು ಕಡೆ ರೂಮ್ ಮಾಡೋ ಜಾಗದಲ್ಲಿ, ನಮ್ಮನ್ನೊಂದು ಕಡೆ ಹುಡ್ಕೋದು. ನಾನು ಒಬ್ಬ ಹುಡುಗ ಒಂದು ಹುಡುಗಿನ ಕರ್ಕೊಂಡು ಎಷ್ಟು ದೂರ ಅಂತ ಓಡಲಿ. ಎಲ್ಲೋ ಒಂದು 4 ಜನ ಹಿಡ್ದು ನನಗೆ ಹೊಡೆದೆ. ಹುಡುಗಿನ ಅವರೇ ಎತ್ಕೊಂಡು ನಾಳೆ ದಿವಸ ನನಗೆ ಎಲ್ಲ ನನ್ನ ಮಗಳು ನಾನು ನೋಡಬೇಕು, ನಾನು ಒಪ್ಕೊತೀನಿ ನಿಮ್ಮ ಮದುವೆಗೆ, ನಾನು ನೋಡಬೇಕು ಅಂದರೆ ನಾನು ಎಲ್ಲಿಂದ ಹೋಗಲಿ, ಯಾರ ಹತ್ರ ಹೋಗಿ ನ್ಯಾಯ ಕೇಳಲಿ? ನನಗೆ ನನ್ನ ಊರಲ್ಲಿ ಬದುಕಕ್ಕೆ ಬಿಡಬೇಕು. ನನ್ನ ತಾಯಿ ಏನೇ ಒಂದಾದ್ರೆ ನಾನು ಬರ್ತಾ ಹೋಗ್ತಾ ಇರ್ತೀನಿ. ನನ್ನ ಕೆಲಸ ಇಲ್ಲಿದೆ. ಅವ್ರನ್ನ ತಂದೆ ತಾಯಿ ಎತ್ತಿರೋರು, ಅವ್ರಿಗೆ ಕಷ್ಟ ಇರುತ್ತೆ. ನಾನು ಅವ್ರ ಮೇಲೆ ಏನೂ ತಪ್ಪಿಲ್ಲ, ನನಗೆ ಹೊಡೆದ್ರೂ ನನಗೆ ತಪ್ಪಿಲ್ಲ. ಆದರೆ ಬದುಕೋಕ್ಕಾದ್ರೆ ಬಿಡಬೇಕಲ್ವ, ನಮ್ಮ ಜೀವನ ಮಾಡೋಕ್ಕಾದ್ರೆ. ಅವ್ರಿಗೆ ಯಾವುದೇ ರೀತಿ ನಾನಾ ರೀತಿ ತೊಂದರೆ ಕೊಟ್ಟಿಲ್ಲ. 7 ವರ್ಷದಿಂದನೂ ವಿಷಯ ತಿಳಿಸ್ತಾನೆ ಬಂದೆ. ಎಜುಕೇಷನ್ ಆಗಲಿ ಹುಡುಗಿದು ಅಂತ ಕಾಯಿದೆ. ನಾನು ಒಂದು ಸ್ಟ್ಯಾಂಡರ್ಡ್ ಆಗಲಿ ಜೀವನ ಕಟ್ಕೊಳ್ಳೋಣ ಅಂತೇಳಿ ಎಜುಕೇಷನ್ ಮೊದಲು ಡ್ರಾಪ್ ಮಾಡಿದ್ರು, ಮನೇಲಿ ನಿಲ್ಲಿಸಿದ್ರು. ನಾನಾ ರೀತಿ ಹಿಂಸೆ ಕೊಡೋದು, ನನಗೆ ಬಂದು ಮನೇಲಿ ಹೊಡಿಯೋದು, ಕೆಲಸ ಜಾಗದಲ್ಲಿ ಹೊಡಿಯೋದು. ಕೆಲಸ ಮಾಡೋಕ್ಕಾಗಿಲ್ಲ. ಕೆಲಸ ಮಾಡಿದೆ ಅಲ್ಲಿ ಮನೆ ತಕ ಇದ್ರೆ ಪುರ್ಕಿ. ಈಗ ಬೆಳಗ್ಗೆ ಎದ್ದು ನಾವು ಅಕ್ಕಪಕ್ಕ ಎಲ್ಲ ಮನೇಲಿ ಗಂಡು ಮಕ್ಳು ಕೆಲಸಕ್ಕೆ ಹೋಗಿರ್ತಾರೆ. ನಾವು ಕೂತಾಗ ಅಕ್ಕಪಕ್ಕದವರೇ ನಗಾಡ್ತಾರೆ ನಮ್ಮ ನೋಡಿ. ಏನು ಹುಡುಗ ಕೆಲಸ ಕರೆಯೋಕ್ಕೆ ಹೋಗಲ್ಲ, ಮನೇಲಿ ಇರ್ತಾನೆ ಅಂತ ಹೇಳಂಗಿಲ್ಲ, ಬಿಡೋಂಗಿಲ್ಲ. ತಾಯಿ ತಕ ಹೇಳಿದ್ರು. ತಾಯಿ ಬಂದು ಮೊದಲೇ ಹೇಳಿದ್ರು, ಸ್ವಲ್ಪ ಹಣ ಇರೋರಪ್ಪ ಬೇಡ ಅಂತ. ಯಾಕಂದ್ರೆ ಮನೆ ಒಳಗೆ ಬಂದು ತಾಯಿ ಮುಂದೆನೇ ಹೇಳಿದ್ರು, ಅಡ್ರೆಸ್ಸಿಂಗ್ ಇಲ್ದಂಗೆ ಮಾಡಿಬಿಡ್ತೀನಿ ನಿನ್ನ. ಯಾರ ಹತ್ರ ಹೋಗಿ ಕೇಳೋಕೆ ಇದು ಮಾಡಿಲ್ಲ. ವಿನೋಬ್ ನಗರದಲ್ಲೇ ಸಣ್ಣ ವಯಸ್ಸಿಂದ ಹೇಳಿ ಒಂದು 7 ವರ್ಷ ನಮ್ಮ ಸೌಕರ್ ಹತ್ರ ಸೀನಣ್ಣ ಅಂತೇಳಿ ಕೆಲಸ ಮಾಡಿದ್ದೆ. ರಮೇಶ್ ಗೌಡರು ಅಣ್ಣವ್ರ ಹತ್ರನೇ ಒಂದು 5 ವರ್ಷ ಕೆಲಸ ಎಲ್ಲ ಬಿಟ್ಟು ಇವ್ರು ತೊಂದರೆ ಕೊಟ್ಟಿದ್ದಕ್ಕೆ ಅಲ್ಲೂ ಕೆಲಸ ಮಾಡೋಕ್ಕಾಗಿಲ್ಲ. ಕೂಲಿ ಕೆಲಸ, ಆಟೋ ಓಡಿಸೋದು, ಟ್ಯಾಕ್ಟ್ರಿ ಓಡಿಸೋದು. ಆದಷ್ಟು ಇವ್ರು ಕಣ್ಣಿಗೆ ಕಾಣ್ದೆ ಹೊರಗಡೆ ಕೆಲಸ ಹೋಗಿ ಮಾಡ್ತಾಯಿದ್ದೆ. ಆದ್ರೂ ಬಿಡಲಿಲ್ಲ, ನನಗೆ ತೊಂದರೆ ಕೊಡ್ತಾಯಿದ್ರು. ಲಾಸ್ಟಿಗೆ ಹುಡುಗಿ ಬಂದು, ನಾನು ಹೋಗಿ ಹುಡುಗಿ ಇದು ಮಾಡಲಿಲ್ಲ. ಬಂದರು ಅವ್ರು ನಮ್ಮ ಮನೆ ತಕ. ಬಂದಿಲ್ಲ, ನಾನು ಇದಕ್ಕೆ ಮೇಲೆ ಆಗೋಲ್ಲ ನನ್ನ ಕೈ. ಒಂದು ನೀನು ನನ್ನ ಮದುವೆ ಬೇಕು, ಇಲ್ಲ ನಾನು ಸೂಸೈಡ್ ಮಾಡ್ಕೊತೀನಿ ಅಂದರು. 100 ಸತಿ ಯೋಚನೆ ಮಾಡಿದ್ವಿ, ಟೈಮ್ ಇರಲಿಲ್ಲ. ಆದರೆ ಆ ಟೈಮಲ್ಲಿ ನಾವಿಬ್ಬರು ಎದುರುಗಡೆ ಸಿಕ್ಕಿದ್ರೆ ಅದು ಬೇರೆ ಥರನೇ ಮಾಡಿಬಿಡೋರು. ಹುಡುಗಿಗೆ ನಂಬಿಕೆ ಕೂಡ ಕರ್ಕೊಂಡೋಗಿ ಮದುವೆ ಆದೆ. ಜೀವನ ಸ್ಟ್ಯಾಂಡ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಅರ್ಜೆಂಟಲ್ಲಿ ಆಗೋಯ್ತು. ನಿಂತಿಗೆ ಬದುಕ್ತೀನಿ ಅಂತೀನಿ, ದಾರಿನೂ ಬಿಡ್ತಾಯಿಲ್ಲ.
ಖಂಡಿತ ಅಣ್ಣ, ರಕ್ಷಣೆಗೋಸ್ಕರನೇ. ಬೇರೆ ರೀತಿ ಅವ್ರ ತಂದೆ ತಾಯಿಯಿಂದ ಇದರಿಂದ ಅಂದರೆ ಬ್ಯಾಕ್ಗ್ರೌಂಡ್ ಬಂದು ಈಗ ಜೈಲು ಒಳಗಡೆ ಅಂತ ಫೋನ್ ಮಾಡಿಸೋದು, ನನ್ನ ಸ್ನೇಹಿತರಿಗೆ ಎದುರಿಸೋದು, ನಮ್ಮ ಅಣ್ಣಂಗೆ ಸ್ಟೇಷನಿಗೆ ಕರ್ಕೊಂಡೋಗಿ ಪದೇ ಪದೇ ಇದು ಮಾಡೋದು, ಹೊಡಿಯೋದು. ಈಗ ಏನಾದರೂ ಹೊರಗಡೆ ಅವ್ರ ಪ್ರಾಬ್ಲಮ್ ಅಂದರೆ ಪೊಲೀಸವ್ರ ಹತ್ರ ಬಂದು ನಿಲ್ತೀವಿ. ಈಗ ಅಲ್ಲಿ ಸ್ಟೇಷನಲ್ಲಿ ಅವರಿಗೆ ಪರಿಚಯದವ್ರು ಇದ್ದಾಗ ನಮಗೆ ಒಂಚೂರು ಭಯ ಆಯ್ತಾಗೆ ಯಾರ ಹತ್ರ ಹೋಗಿ ತಗೊಂಡೋಗಿ ವಿಷಯ ಹೇಳೋದು. ಇಂಡಿವಿಜುವಲಾಗಿ ಇಬ್ಬರು ಇದ್ದೀವಿ ಎಲ್ಲಿ ಅಂತ. ಈಗ ನಾನು ತಮಿಳ್ನಾಡು ಅಂದರೆ 900 ಕಿಲೋಮೀಟ್ರ್ ದಾಂಟು ಹೋಗ್ತೀನಿ, ಬೆಂಗಳೂರು ಒಂದು ವಯಸ್ಸು ಹುಡುಗಿನ ಕರ್ಕೊಂಡು ಹೋಗ್ತೀನಿ, ಏನೋ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ನಾಳೆ ನನ್ನ ಮೇಲೆ ಬರ್ತಾಗೆಲ್ಲ. ಇದನ್ನು ನನ್ನ ಹುಟ್ಟೂರಲ್ಲಿ ನಾನು ಬದುಕಬೇಕು, ನಾನು ಯಾರಿಗೂ ತೊಂದರೆ ಕೊಡೋಕ್ಕಲ್ಲ, ನಾನು ಜೀವನ ಕಟ್ಕೊತೀನಿ, ನಾನು ಚೆನ್ನಾಗಿ ನೋಡ್ಕೊತೀನಿ. ನಾನು ಜರ್ನಿಯಲ್ಲೇ ಇದ್ದೆ ಅಣ್ಣ, ಭಯದಲ್ಲಿ. ಬೆಂಗಳೂರಿಗೆ ಬಂದೆ, ಗೌಡ್ರ ತಕ ಬಂದೆ, ಈ ಥರ ಅಣ್ಣ, ಈ ಥರ ಹಿಂಗೆ ಮಾಹಿತಿ ಹಿಂಗಾಗಿದೆ ಅಂತ. ನೆನ್ನೆ BJP ಅವ್ರದ್ದು ಇದ್ದಿದ್ದರಿಂದ ನೆನ್ನೆ ಒಂದು ದಿವಸ ತಾಳಿ ಇವತ್ತು ಬೆಳಗ್ಗೆ ಮತ್ತೆ ಹೊರಟಿ ಬೆಂಗಳೂರಿಂದ ಬಂದಿದ್ದಣ್ಣ. ಯಾರು ಲಿಂಕು ಇಲ್ಲ, ಏನೂ ಇಲ್ಲ, ನಂದು ಒಂದು ಪ್ರೂಫು ತಗೊಂಡೋಗಿಲ್ಲ. ರೂಮು ಗೀಮು ಅಂತ ಇದ್ರೂ ಕೂಡ ಅದು ಬೇರೆ ಥರ ಹೋಗುತ್ತೆ ಅಂತ. ನಾನಾ ರೀತಿ ದೇವಸ್ಥಾನಗಳು ಅಲ್ಲಿ ಇಲ್ಲಿ ಇತ್ಕೊಂಡು ಹುಡುಗಿನ ಉಳಿಸ್ಕೊಂಬಂದು ಇಲ್ಲಿವರೆಗೂ ನಾನು ಕೊನೆ ಉಸಿರಾಗಿ ನಿಂತಿದ್ದೀನಿ. ಆಮೇಲೆ ಬದುಕಕ್ಕೆ ಬಿಟ್ಟರೆ ಚೆನ್ನಣ್ಣ ಜೀವನ ಕಟ್ಕೊತೀನಿ.